ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಯಾವುದೇ ಮುನ್ನುಡಿ ಇಲ್ಲದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಇತ್ತೀಚೆಗೆ ಸರ್ಕಾರಿ ವಲಯದಲ್ಲಿ ಎಲ್ಲಿ ಕೇಳಿದ್ರೂ ಒಂದೇ ಮಾತು, ಅದೇ ಕೆಎಎಂಸ್ ಆಪ್. ಹೌದು, ಈ ಆಪ್ನಲ್ಲಿ ರಿಜಿಸ್ಟರ್ ಆಗೋದು ಈಗ ಅನಿವಾರ್ಯ. ಆದ್ರೆ ಅದ್ಯಾಕೋ ಅಷ್ಟು ಸುಲಭವಾಗಿ ಆಗ್ತಿಲ್ಲ ಅಲ್ವಾ? ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಕೆಎಎಂಸ್ ಆಪ್ ನೋಂದಣಿ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜೊತೆಗೆ ಎದುರಾಗುವ ಟೆಕ್ನಿಕಲ್ ಸಮಸ್ಯೆಗಳನ್ನು ಯಾವುದೇ ಗೊಂದಲವಿಲ್ಲದೆ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇಲ್ಲಿ ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ನೂರಾರು ಸಾವಿರಾರು ಸಿಬ್ಬಂದಿಗೆ ಈ ಆಪ್ನಲ್ಲಿ ರಿಜಿಸ್ಟರ್ ಮಾಡೋಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಪ್ರತಿದಿನ ಟ್ರೈ ಮಾಡೋದು, ಆ ಎರರ್ ಮೆಸೇಜ್ ನೋಡೋದು, ನಿಜಕ್ಕೂ ಇದೊಂದು ರೀತಿ ತಲೆನೋವಾಗ್ಬಿಟ್ಟಿದೆ. ಈ ಫ್ರಸ್ಟ್ರೇಷನ್ ಖಂಡಿತ ಅರ್ಥ ಮಾಡ್ಕೊಳ್ಳುವಂಥದ್ದೇ. ಹಾಗಾದ್ರೆ ಈ ವೈಫಲ್ಯಗಳ ಹಿಂದಿನ ಅಸಲಿ ಕಾರಣಗಳೇನು? ಈ ಅಡೆತಡೆಗಳನ್ನೆಲ್ಲ ಬ್ರೇಕ್ ಮಾಡಿ ಸ್ಮೂತ್ ಆಗಿ ರಿಜಿಸ್ಟರ್ ಆಗೋದು ಹೇಗೆ ಅಂತ ಡಿಕೋಡ್ ಮಾಡೋದೇ ಇಂದಿನ ನಮ್ಮ ಮುಖ್ಯ ಗುರಿ. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ 4 ವಿಚಾರಗಳ ಬಗ್ಗೆ ಗಮನ ಹರಿಸಲಿದ್ದೇವೆ. 1. ಕೆಎಎಂಎಸ್ ಹಾಜರಾತಿ ಕಡ್ಡಾಯ ನಿಯಮ. 2. ಡೇಟಾ ಮಿಸ್ಮ್ಯಾಚ್ ಅಥವಾ ಹೊಂದಾಣಿಕೆಯಾಗದಿರುವಿಕೆಯ ಪರಿಹಾರ. 3. ಫೇಸ್ ರೆಕಗ್ನಿಷನ್ ಸರಿಪಡಿಸುವಿಕೆ. ಹಾಗೂ 4. ಆಡಳಿತಾತ್ಮಕ ಪರಿಹಾರಗಳು ಮತ್ತು ಬೆಂಬಲ. ನಮ್ಮ ಮೊದಲನೇ ವಿಭಾಗ ಕಾಮ್ಸ್ ಹಾಜರಾತಿ ಕಡ್ಡಾಯ ನಿಯಮ. ಇದು ಯಾಕೆ ಇಷ್ಟೊಂದು ಹೈಸ್ಟೇಕ್ಸ್ ಅಥವಾ ಅತಿ ಮುಖ್ಯವಾದ ವಿಚಾರ ಅಂತ ನೋಡೋಣ. ಈ ಆಪ್ ಅನ್ನು ಕಡೆಗಣಿಸುವಂತೆಯೇ ಇಲ್ಲ, ಯಾಕಂದ್ರೆ ಕಟ್ಟುನಿಟ್ಟಿನ ನಿಯಮಗಳು ಈಗ ಜಾರಿಯಲ್ಲಿವೆ. ಮೇ 1, 2026. ಈ ಡೇಟನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದು ಸುಮ್ಮನೆ ಒಂದು ದಿನಾಂಕ ಅಲ್ಲ, ಇದೊಂದು ಪ್ರಮುಖ ಡೆಡ್ಲೈನ್. ಈ ದಿನಾಂಕದ ನಂತರ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಹಾಜರಾತಿಯನ್ನ ಕೆಎಎಂಎಸ್ ಆಪ್ ಮೂಲಕವೇ ಕಡ್ಡಾಯವಾಗಿ ಹಾಕಬೇಕಾಗ್ತದೆ. ಇದರ ಹಿಂದಿನ ಲಾಜಿಕ್ ಏನೋ ಗೊತ್ತಾ? ಇದು ಕೇವಲ ಒಂದು ಅಟೆಂಡೆನ್ಸ್ ಆಪ್ ಮಾತ್ರ ಅಲ್ಲ. ಈ ಸಿಸ್ಟಮ್ ನೇರವಾಗಿ ಎಚ್ಆರ್ಎಂಎಸ್ ಡೇಟಾಬೇಸ್ಗೆ ಲಿಂಕ್ ಆಗಿದೆ. ಇದರ ಅರ್ಥ ಬಹಳ ಕ್ಲಿಯರ್. ಮಾಸಿಕ ವೇತನ ಅಂದ್ರೆ ಸ್ಯಾಲರಿ ಡಿಸ್ಬರ್ಸ್ಮೆಂಟ್ ನೇರವಾಗಿ ಈ ಆಪ್ನಲ್ಲಿನ ಹಾಜರಾತಿಯನ್ನೇ ಅವಲಂಬಿಸಿರುತ್ತೆ. ಸೊ ಇದು ಎಷ್ಟು ಕ್ರಿಟಿಕಲ್ ಅಂತ ನಮ್ಗೆಲ್ರಿಗೂ ಈಗ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಈಗ 2ನೇ ವಿಭಾಗಕ್ಕೆ ಬರೋಣ, ಡೇಟಾ ದೋಷಗಳ ಪರಿಹಾರ. ನೋಂದಣಿ ಫೇಲ್ ಆಗೋಕೆ ಅತಿ ದೊಡ್ಡ ಕಾರಣನೇ ಈ ಡೇಟಾ ಮಿಸ್ಮ್ಯಾಚ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಸಾವಿರಾರು ಸಮಸ್ಯೆಗಳೇನಿಲ್ಲ, ಪ್ರಮುಖವಾಗಿ ಇರೋದು ಕೇವಲ 4 ಅಡೆತಡೆಗಳು. 1. ಮೊಬೈಲ್ ನಂಬರ್ ಎರರ್ಸ್. 2. ಹೆಸರಿನಲ್ಲಿರುವ ವ್ಯತ್ಯಾಸ. 3. ಜನ್ಮದಿನಾಂಕ ಮ್ಯಾಚ್ ಆಗದೇ ಇರೋದು. ಹಾಗೂ 4. ಫೇಸ್ ರೆಕಗ್ನಿಷನ್ ಫೇಲ್ಯೂರ್ಸ್. ಈ 4 ಪ್ರಾಬ್ಲಮ್ಸ್ ಅನ್ನು ದಾಟಿದ್ರೆ ಸಾಕು, ರಿಜಿಸ್ಟ್ರೇಷನ್ ಸುಗಮವಾಗಿ ಆಗುತ್ತೆ. ಇಲ್ಲೊಂದು ಗೋಲ್ಡನ್ ರೂಲ್ ಇದೆ, ಅದೇ ಹೊಂದಾಣಿಕೆಯ ನಿಯಮ. ಎಚ್ಆರ್ಎಂಎಸ್ ಡೇಟಾಬೇಸ್ ಮತ್ತು ಆಧಾರ್ ಡೇಟಾಬೇಸ್ ಇವೆರಡೂ ಸಂಪೂರ್ಣವಾಗಿ ಮ್ಯಾಚ್ ಆಗಲೇಬೇಕು. ಎಚ್ಆರ್ಎಂಎಸ್ ಪ್ರೊಫೈಲ್ ಮತ್ತು ಆಧಾರ್ ಪ್ರೊಫೈಲ್ ಅಕ್ಷರಶಃ ಒಂದೇ ಆಗಿರಬೇಕು. ಎಲ್ಲೋ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಾಕು, ಸಿಸ್ಟಮ್ ರಿಜೆಕ್ಟ್ ಮಾಡುತ್ತೆ. ಇದು ಎಕ್ಸಾಕ್ಟ್ ಆಗಿ ಮಿರರ್ ಇಮೇಜ್ ತರಹ ಇರಬೇಕು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊಬೈಲ್ ನಂಬರ್ ಇದು ಎಚ್ಆರ್ಎಂಎಸ್ ಮತ್ತು ಆಧಾರ್ ಎರಡರಲ್ಲೂ ಸೇಮ್ ಇರಬೇಕು, ಯಾಕಂದ್ರೆ ಎರಡಕ್ಕೂ ಒಟಿಪಿ ಬರುತ್ತೆ. ಇನ್ನು ಹೆಸರಿನ ವಿಚಾರಕ್ಕೆ ಬಂದ್ರೆ, ಹೆಸರು ಎಚ್ಆರ್ಎಂಎಸ್, ಆಧಾರ್ ಮತ್ತು ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಈ 3ರಲ್ಲೂ ಡಿಟ್ಟೋ ಒಂದೇ ತರಹ ಇರಬೇಕು. ಫೈನಲ್ ಆಗಿ ಜನ್ಮದಿನಾಂಕ ಕೂಡ ಎಚ್ಆರ್ಎಂಎಸ್ ಮತ್ತು ಆಧಾರ್ನಲ್ಲಿ ಮ್ಯಾಚ್ ಆಗಬೇಕು. ಈ ಡೇಟಾ ಪಾಯಿಂಟ್ಸ್ ಪರ್ಫೆಕ್ಟ್ ಆಗಿ ಟ್ಯಾಲಿ ಆದ್ರೆ ಮಾತ್ರ ನೋಂದಣಿ ಮುಂದಕ್ಕೆ ಹೋಗುತ್ತೆ. ಸರಿ, ಈಗ 3ನೇ ವಿಭಾಗದ ಕಡೆ ಹೋಗೋಣ, ಮುಖ ಗುರುತಿಸುವಿಕೆ ಸರಿಪಡಿಸುವಿಕೆ. ಇದು ಕೇವಲ ಸ್ಪೆಲ್ಲಿಂಗ್ ಮ್ಯಾಚ್ ಮಾಡುವ ವಿಚಾರ ಅಲ್ಲ, ಇದೊಂದು ಹಾರ್ಡ್ವೇರ್ ಮತ್ತು ಬಯೋಮೆಟ್ರಿಕ್ ಸವಾಲಾಗಿದೆ. ಫೇಸ್ ಸ್ಕ್ಯಾನಿಂಗ್ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂದ್ರೆ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಸ್ಟೆಪ್ 1, ಆಪ್ ಇನ್ಸ್ಟಾಲ್ ಆದ ತಕ್ಷಣ ಕ್ಯಾಮೆರಾ ಮತ್ತು ಲೊಕೇಶನ್ಗೆ ಪರ್ಮಿಷನ್ ಕೊಡಬೇಕು. ಸ್ಟೆಪ್ 2, ಸ್ಕ್ಯಾನ್ ಮಾಡುವಾಗ ಮುಖಕ್ಕೆ ಮಾಸ್ಕ್ ಅಥವಾ ಸನ್ ಗ್ಲಾಸ್ ಹಾಕಿರಬಾರ್ದು, ನ್ಯಾಚುರಲ್ ಆಗಿ ಇರಬೇಕು. ಸ್ಟೆಪ್ 3, ಇದೆಲ್ಲ ಖಚಿತಪಡಿಸಿಕೊಂಡು ಆಪ್ನಲ್ಲಿ ಮುಖವನ್ನು ಸ್ಕ್ಯಾನ್ ಮಾಡಬೇಕು. ಅಷ್ಟೇ. ಆದ್ರೆ ಒಂದೊಂದ್ಸಲ ಎಲ್ಲ ಸರಿಯಾಗಿ ಮಾಡಿದ್ರೂ ಆಪ್ ಮುಖವನ್ನ ಡಿಟೆಕ್ಟ್ ಮಾಡೋಲ್ಲ. ಆಗೇನ್ ಮಾಡೋದು? ಟೆನ್ಷನ್ ಬೇಡ, ಇದಕ್ಕೂ ಒಂದ್ ದಾರಿ ಇದೆ. ನೇರವಾಗಿ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮುಖದ ಫೋಟೋ, ಕಣ್ಣಿನ ಐರಿಸ್ ಮತ್ತು ಬೆರಳಚ್ಚು ಅಂದ್ರೆ ಕಂಪ್ಲೀಟ್ ಬಯೋಮೆಟ್ರಿಕ್ ಡೇಟಾವನ್ನು ಅಪ್ಡೇಟ್ ಮಾಡಿಸ್ಬೇಕು. ಇದು ಅಪ್ಡೇಟ್ ಆದ್ಮೇಲೆ ಆಪ್ ಖಂಡಿತ ಮುಖವನ್ನ ಗುರುತಿಸುತ್ತೆ. ಈಗ ಕೊನೆಯ ಹಾಗೂ ಬಹಳ ಮುಖ್ಯವಾದ ವಿಭಾಗ, ಆಡಳಿತಾತ್ಮಕ ಪರಿಹಾರಗಳು ಮತ್ತು ಬೆಂಬಲ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಮೊಬೈಲ್ ನಂಬರ್, ಹೆಸರಿನ ಮಿಸ್ಮ್ಯಾಚ್ ಸಮಸ್ಯೆಗಳನ್ನ ಅಫಿಷಿಯಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ನಮ್ಗೆ ಸಹಾಯಕ್ಕೆ ಬರೋದು ಡಿಡಿಒ
ಅಂದ್ರೆ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್. HRMS ದಾಖಲೆಗಳಲ್ಲಿ ಏನೇ ಬದಲಾವಣೆ ಮಾಡಬೇಕಿದ್ರೂ, ಮೊಬೈಲ್ ನಂಬರ್, ಹೆಸರು ಸರಿಪಡಿಸಬೇಕಿದ್ರೂ ಅದನ್ನ ಅಧಿಕೃತವಾಗಿ ಮಾಡುವ ಸಂಪೂರ್ಣ ಅಧಿಕಾರ ಇರೋದು ಈ ಆಡಳಿತಾಧಿಕಾರಿಗೆ ಮಾತ್ರ. ಹಾಗಾದ್ರೆ ಇದರ ಪ್ರೊಸೀಜರ್ ಏನು? ಬಹಳ ಸುಲಭ. ಈ ತಿದ್ದುಪಡಿಗಳಿಗಾಗಿ ಸಂಬಂಧಪಟ್ಟ DDO ಅವರಿಗೆ ಒಂದು ಲಿಖಿತ ಅರ್ಜಿಯನ್ನ ಕೊಡಬೇಕು. ಇಲ್ಲಿ ನೆನ್ಪಿಡಬೇಕಾದ ಒಂದು ಇಂಪಾರ್ಟೆಂಟ್ ಟ್ರಿಕ್ ಅಂದ್ರೆ, ಅರ್ಜಿ ಕೊಟ್ಟ ಮೇಲೆ ಅವರಿಂದ ಒಂದು ರಿಸೀವ್ಡ್ ಕಾಪಿ ಅಥವಾ ಸ್ವೀಕೃತಿ ಪ್ರತಿಯನ್ನ ಕಡ್ಡಾಯವಾಗಿ ಪಡ್ಕೊಳ್ಬೇಕು. ಇದೊಂದು ಸೇಫ್ಟಿ ಮೆಜರ್ ಇದ್ದ ಹಾಗೆ. ಆಮೇಲೆ ಅವರು HRMSನಲ್ಲೇ ಆ ಅಪ್ಡೇಟ್ಸ್ ಮಾಡೋವರೆಗೂ ಸ್ವಲ್ಪ ಕಾಯಬೇಕು. ಇಷ್ಟೆಲ್ಲ ಮಾಡಿದ ಮೇಲೂ ಏನಾದ್ರೂ ಟೆಕ್ನಿಕಲ್ ಗ್ಲಿಚ್ ಇದ್ರೆ ಅದಕ್ಕೂ ಒಂದು ಬ್ಯಾಕಪ್ ಪ್ಲಾನ್ ಇದೆ. ಇಂತಹ ಸಂಕೀರ್ಣವಾದ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಲೆಂದೇ ಕರ್ತವ್ಯ ನೋಡಲ್ ಆಫೀಸರ್ಗಳಿದ್ದಾರೆ. ಈ ಡೆಡಿಕೇಟೆಡ್ ಸಪೋರ್ಟ್ ಟೀಮನ್ನು ಇಮೇಲ್ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ರಿಜಿಸ್ಟ್ರೇಷನ್ ಮಾಡೋಕೆ ಆಫೀಸ್ನಲ್ಲೇ ಹೆಡ್ಕ್ವಾರ್ಟರ್ಸ್ನಲ್ಲೇ ಇರಬೇಕು ಅಂತ ಏನಿಲ್ಲ. ರಜೆಯಲ್ಲಿದ್ದಾಗ ಅಥವಾ ಊರ ಹೊರಗಡೆ ಇದ್ದಾಗ ಕೂಡ ಯಾವುದೇ ಲೊಕೇಶನ್ನಿಂದ ಮೊಬೈಲ್ ಮೂಲಕವೇ ಈ ರಿಜಿಸ್ಟ್ರೇಷನ್ ಅನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಕೊನೆಯದಾಗಿ ಇದೊಂದು ಯೋಚನೆ ಮಾಡಬೇಕಾದ ವಿಚಾರ. ಒಂದು ಸ್ಮೂಪ್ ಆದ ತಡೆರಹಿತ ಡಿಜಿಟಲ್ ಆಡಳಿತ ಕೆಲಸ ಮಾಡೋದು ಕೇವಲ ಆಪ್ಸ್ಗಳಿಂದ ಅಲ್ಲ, ಬದಲಾಗಿ ನಿಖರವಾದ ಫೌಂಡೇಶನಲ್ ಡೇಟಾದಿಂದ. ಹಾಗಾದ್ರೆ ನಮ್ಮೆಲ್ಲರ ಆಧಾರ್ ಪ್ರೊಫೈಲ್ ಇವತ್ತಿಗೆ ನಿಜವಾಗಿಯೂ ಅಪ್ ಟು ಡೇಟ್ ಆಗಿದೆಯಾ? ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಇಂದಿನ ಈ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೇನೆ. ಧನ್ಯವಾದಗಳು.